ಸಿದ್ದರಾಮಯ್ಯ ಅವರಿಗೆ ವ್ಯಾಪಕವಾದ ಅವರ ಪಕ್ಷದೊಳಗೇನೆ ವ್ಯಾಪಕವಾದ ವಿರೋಧವಿದ್ರೂ ಕೂಡ ಇವತ್ತಿಂದ ಜಾತಿ ಗಣತಿಯನ್ನ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಇದೆಲ್ಲೋ ಒಂದ್ ಕಡೆ ಅವರ ಗದ್ದಿಗೆಯನ್ನ ಉಳಿಸ್ಕೊಳ್ಳುವ ಒಂದು ಕೊನೆಯ ಪ್ರಯತ್ನ ಅಂತಾನೂ ಕಾಣುತ್ತೆ. ಯಾಕೆ ಅಂದ್ರೆ ಆ ಒಂದು ಜಾತಿಗಳ ಲಿಸ್ಟ್ ನಲ್ಲಿ ನೋಡಿದ್ರೆ ಅದರಲ್ಲೂ ದಲಿತ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ತರ ಒಂದು ಲಿಸ್ಟ್ ಅನ್ನ ನೋಡಿದ್ರೆ ಇದೆಲ್ಲೋ ಆ ಇಟಲಿ ಮಾತೆಯನ್ನ ಪ್ರಸನ್ನಗೊಳಿಸುವ ಒಂದು ಪ್ರಯತ್ನ ಅಂತ ಕಾಣುತ್ತೆ. ಈ ಆಮಿಷಗಳಿಂದ ಮತಾಂತರವನ್ನ ಮಾಡಿರುವಂತದನ್ನ ಅಧಿಕೃತ ಮಾಡುವಂತ ಒಂದು ಸಂಚು ತರ ಕಾಣುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನಿರ್ಧಾರಗಳನ್ನ ತಗೊಬೇಕಾಗುತ್ತೆ. ನಮ್ಮ ಇಡೀ ಪ್ರಪಂಚದಲ್ಲಿ ಹಿಂದೂಗಳಿಗೆ ಇರುವಂತ ಏಕೈಕ ದೇಶ ಭಾರತ. ಕೋಮ ಸೌಹಾರ್ದತೆಯ ಮುಖವಾಡವನ್ನು ಇಟ್ಕೊಂಡು, ಲಿಬರಲಿಸಮಿನ ಮುಖವಾಡವನ್ನು ಇಟ್ಕೊಂಡು, ಸೆಕ್ಯುಲರಿಸಮಿನ ಮುಖವಾಡ ಇಟ್ಕೊಂಡು ನಮ್ಮ ಸಂಪ್ರದಾಯಗಳನ್ನ ಸುಸಜ್ಜಿತವಾಗಿ ನಾಶ ಮಾಡುವಂತ ಅನೇಕ ಮಾಧ್ಯಮಗಳ ಮೂಲಕ ನಡೀತಾನೆ ಬಂದಿದೆ. ಈ ಕಾಂಗ್ರೆಸ್ ಸರ್ಕಾರವು ಕೂಡ ನಿರಂತರವಾಗಿ ಅವರವರ ಅಧಿಕಾರವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ, ಅವರ ಮನೆತನದ ಮುಂದಿನ ಪೀಳಿಗೆಗೆ ನಿರಂತರವಾಗಿ ಅವರ ಮನೆಯಲ್ಲೇ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ನಿರಂತರವಾದ ಪ್ರಯತ್ನ ನಡೀತಾನೆ ಇದೆ. ಹಾಗಾಗಿ ಬಂಧುಗಳೇ, ನನ್ನ ಕಳಕಳೆಯ ಪ್ರಾರ್ಥನೆ, ಏನು ಜಾತಿ ಗಣತಿ ನಡೀತಾ ಇದೆ, ನನ್ನೆಲ್ಲ ಹಿಂದೂ ಬಾಂಧವರಲ್ಲೂ ಕೇಳ್ಕೊಳ್ಳೋದು ಇಷ್ಟೇನೆ. ಹಿಂದೂ ಕಾಲಮ್ ಅಲ್ಲಿ, ಮುಖ್ಯವಾಗಿ ಧರ್ಮದ ಕಾಲಮ್ ಅಲ್ಲಿ ಹಿಂದೂವನ್ನ ಹಾಕೋಣ. ಬಾಕಿ ನಾವು ಯಾವುದೇ ಜಾತಿಗೆ ಒಳಗಿರ್ಬೋದು, ಆ ಜಾತಿಯನ್ನ ಆಗ್ಲಿ ಆ ಉಪಜಾತಿಯನ್ನ ನಾವು ಹಾಕೊಂಡು ಈ ಒಂದು ಜಾತಿ ಗಣತಿಯ ಷಡ್ಯಂತ್ರ ಇವ್ರು ಏನ್ ಮಾಡಿದ್ದಾರೆ, ಆ ಜಾತಿ ಗಣತಿಯ ಷಡ್ಯಂತ್ರವನ್ನ ವಿಫಲಗೊಳಿಸೋಣ ಅಂತ ಕೇಳ್ಕೊಂತ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.